ಹಾಯ್ ವೆಲ್ಕಮ್ ಟು ಅಪ್ಪು ವ್ಲಾಗ್ಸ್ 360. ಸೊ ಇವತ್ತೇನಂದರೆ ನಮ್ಮ ಜರ್ನಿ ಬಂದು ಪರ್ವತ ಮಲೆಗೆ ಸ್ಟಾರ್ಟ್ ಆಯಿತು ಬೆಳಗಿನ ಜಾವ 4 ಗಂಟೆ ಇವಾಗ. ಸೊ ಆಲ್ಮೋಸ್ಟ್ ಇವಾಗ ಈ ತೊಗೊತಿರೋದು ಬ್ರೇಕ್ ಬಂದುಬಿಟ್ಟು 6 ಗಂಟೆ ಹತ್ತತ್ರ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಕೃಷ್ಣಗಿರಿ ಹತ್ತತ್ರ ನೋಡಿದ್ರೆ ನಮ್ಮ ಗಾಡಿ ಶಟ್ ಡೌನ್ ಅಂದರೆ ಬ್ರೇಕ್ ಫೇಲಿಯರ್ ಥರ ನಮ್ಮದು ಪ್ರಾಬ್ಲಮ್ ಆಯಿತು. ಗಾಡಿ ರೆಡಿ ಮಾಡಿಕೊಂಡು ಹಂಗೆ ಅಲ್ಲಿಂದ ಹೈವೇಗೆ ಬಂದ್ರಿ. ನೋಡಿದ್ರೆ ನಮ್ಮವ್ರು ಯಾರೋ ಗೊತ್ತಿರೋರು ಟೋ ಮಾಡಿ ಅಂದರು. ಪೆಟ್ರೋಲ್ ಇಲ್ಲ ಅಂತ ಬಂಕ್ವರೆಗೂ ಟೋ ಮಾಡಿಬಿಟ್ಟು ನಂತರ ಹಂಗೆ ಇಡ್ಲಿ ನಾಷ್ಟ ಎಲ್ಲ ತಿನ್ಕೊಂಡು ಒಂದು ಸ್ಮಾಲ್ ಬ್ರೇಕಲ್ಲಿ ಹತ್ತತ್ರ ಹೋಗಿ ರೀಚೇ ಆದ್ರಿ ಪರ್ವತ ಮಲೆಗೆ. ಹೋಗಿದ್ಮೇಲೆ ಅಲ್ಲಿ ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ. ಇವಾಗ ನಾವು ಬಾಟಮಲ್ಲಿ ಇದ್ದೀವಿ, ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ರಿ ಅದೇ ಪರ್ವತ ಮಲೆ. ಆ ಟಿಪ್ಗೆ ಹೋಗೋಕ್ಕೆ 4500 ಅಡಿ ಮೇಲೆ ಇರೋದು ಇದು ದೇವಸ್ಥಾನ, ಶಿವನ ದೇವಸ್ಥಾನ. ಫಸ್ಟ್ ಸ್ಟೆಪ್ಪು ಹೋಗೋದು ಸ್ಟಾರ್ಟ್ ಆಗ್ತಿದೆ ನೋಡಿ. ಈ ಥರ ದಾರಿಗಳು ಬರೆದು ಕೊಟ್ಟಿರ್ತಾರೆ, ಡೈರೆಕ್ಷನ್ಗಳಿರುತ್ತೆ. ಈ ಡೈರೆಕ್ಷನಲ್ಲೇ ನಾವೆಲ್ಲರೂ ಹೋಗೋದು. ಫಸ್ಟ್ ಟೈಮು ಶೂ ಇಲ್ಲದೆ ಬಂದ್ಬಿಟ್ಟಿದ್ದೆ, ಒಳ್ಳೆ ರೋದನೆ ಆಗಿಬಿಟ್ಟಿತ್ತು. ನಮ್ಮ ಹುಡುಗ ಪೂರ್ಣೇಶ್ ಯಾವಾಗಲೂ ಶೂ ಅಲ್ಲೇ ಬರೋದು. ದೇವ್ರ ಮೇಲೆ ನಂಬಿಕೆ ಇದೆ. ಅವ್ನು ಫಸ್ಟೇ ಅಡ್ವೈಸ್ ಮಾಡಿದ್ದ ಎಲ್ಲರಿಗೂ. ಹೋದ್ಸಲ ಫುಲ್ ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು ಹುಡುಗರಿಗೆ. ಇದೆ ಗುರು, ಮಸ್ತಾಗಿದೆ, ಒಳ್ಳೆ ಥ್ರಿಲ್ಲಿಂಗು ಜಾಗಗಳು. ಫುಲ್ಲು ಕಾಡು ಡೀಪ್ ಇದು. ಅದಾದರೂ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ ಇನ್ನೊಂದು ದಾರಿ. ಈ ದಾರಿ ಬಂದು ಫುಲ್ ಕಾಡಲ್ಲಿ ಹೋಗ್ತಿರೋದ್ರಿಂದ ಸ್ವಲ್ಪ ನಮ್ಮ ರಿಸ್ಕಲ್ಲಿ ನಾವು ಹೋಗಬೇಕಾಗುತ್ತೆ, ಹುಷಾರಾಗಿ ಹೋಗಬೇಕು. ನೋಡಿರಿ, ಈ ಥರ ಡೈರೆಕ್ಷನ್ಗಳು ತೋರಿಸಿರ್ತಾರೆ. ಸೊ ಡೈರೆಕ್ಷನ್ಗಳೆಲ್ಲ ನೋಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಮಳೆ ಟೈಮೆಲ್ಲ ಬಂದುಬಿಟ್ರೆ ಈ ಜಾಗಕ್ಕೆ ಎಂಟ್ರಿನೇ ಇಲ್ಲ, ಫುಲ್ಲು ಮಳೆ ನೀರುಗಳೇ. ಗೊತ್ತಿರೋರು ಲೋಕಲ್ಸ್ ಮಾತ್ರನೇ ಎಂಟ್ರಿ ಇದೆ ಅಂತಾರೆ. ನೋಡಿ ಈ ಥರ ಎಂಟ್ರೆನ್ಸು. ನಾವು ಲೋಕಲ್ಸೇ ಹೇಳ್ಬೇಕಂದ್ರೆ, ಅಂದರೆ ಆ ಊರಿಗೆ ತಗ್ದಂಗೆ ಲೋಕಲ್ಸ್ ಆಗಿಬಿಡ್ತೀವಿ. ಇನ್ನೊಬ್ಬ ಮಿಸ್ ಆಗ್ಬಿಟ್ಟ, ಮೋನಿಶು. ಇದು ಬಂದು ನಮ್ಮ ಜೇಮ್ಸು, ಅವನ್ನ ಜಮೀಲ ಅಂತ ಕರಿತಾ ಇರ್ತೀವಿ. ಒಳ್ಳೆ ರೋದನೆ ಕೊಟ್ಬಿಡ್ತಾನೆ ಈ ಟ್ರಿಪ್ಪಲ್ಲಿ. ಇವಾಗಲೇ ರೋದನೆ ತಡೆಯೋಕ್ಕಾಗ್ತಿಲ್ಲ, ನಾವು ಹೋಗಿ ಬರೋಷ್ಟು ಅದು ಏನೇನು ಮಾಡ್ತಾನೋ. ಅವರಿಬ್ಬರು ಫುಲ್ ಜಿಗರ್ ದೋಸ್ತುಗಳು, ಪ್ರವೀಣು ಜೇಮ್ಸು. ಅವಾಗಿಂದನೇ ಯಾವಾಗಲೂ ಜಗಳ ಆಡ್ತಾನೇ ಇರ್ತಾರೆ. ಈ ಪಾಯಿಂಟ್ ಮಾತ್ರ ಮಸ್ತಾಗಿದೆ ನೋಡಿ. ಏನು ಮಸ್ತಾಗಿದೆ ಅಂದರೆ, ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇನ್ನೊಂದಿದೆ ಶಿವಂದು. ಆ ಜಾಗಕ್ಕೆ ಹೋಗೋಕ್ಕೆ ಮುಂಚೆನೇ ಈ ಪಾಯಿಂಟು ನೋಡ್ದಾ. ತಲೆಗೆ ಶೂಟು, ಇವನು ಜೀವನ ಪೂರ್ತಿ ತಲೆಗೆ ಶೂಟು. ನಮ್ಮ ಟೀಮಲ್ಲಿ ಎಲ್ಲರೂ ಫ್ರೆಂಡ್ ಸರ್ಕಲಲ್ಲೂ ಒಬ್ಬ ಅಜ್ಜಾಮ್ ಥರ ಆಡ್ತಿದ್ದಾನಲ್ಲ, ಅದು ಅವನೇ ಬೇರೆ ಯಾರಲ್ಲ ನೋಡಿ. ಅವ್ನಿಗೇನೇ ಬೈದ್ರು ಅವನು ಒಂದು ನಗು ನಗಿತಾನೆ. ಕೇಳಿಸ್ಕೊಳ್ಳಿ ಏನಂದರೆ ಅವನ ಬಗ್ಗೆ ನೀವು ಕಮೆಂಟ್ ಹಾಕಿ. ಗುರು, ಪ್ರತಿ ಹೆಜ್ಜೆಗಳು ಕಲ್ಲು ಗುಡ್ಡನೇ ಗುರು. ಹಾಗೆ ಬರಲ್ಲ, ಅವಸರ ಪಟ್ಟಿ ಎಕ್ಕದೆ ಅಂತ ಅಂದ್ಕೊಂಡೆ. ಸದ್ಯಕ್ಕೆ ತಪ್ಪು ಡಿಸಿಷನು. ಇಬ್ಡಿ ವಾಡ ಪ್ರವೀಣ್, ಇಬ್ಡಿಯೇ ಬಾ. ಓ ಮೈ ಗಾಡ್, ಪಾ ಶಿವಪ್ಪ. ಬನ್ನಿ ಬನ್ನಿ, 2 ದಾರಿ ಇದೆ ಅಂತ ಹೇಳಿದ್ನಲ್ವಾ, ಇನ್ನೊಂದು ದಾರಿ ಎಲ್ಲಿದೆ ಅಂತ ತೋರಿಸ್ತೀನಿ ಕರೆಕ್ಟಾಗಿ. ಪರ್ವತ ಮಲೆಯಲ್ಲಿ ಕೋರಿಕೆಗಳು ಜಾಸ್ತಿ ಇದೆ, ನೆರವೇರಿರೋದಕ್ಕೆ ಇಷ್ಟೆಲ್ಲ ಕಟ್ಟಿರೋದು. ಮೇ ಬಿ ನಿಮ್ಗೆ ಅನಿಸ್ಬೋದು ಮೂಢನಂಬಿಕೆ ಅಂತ. ನಂಬಿಕೆ ಇರೋರಿಗೆ ಇದು ಸೀರಿಯಸ್ ಆಗಿರುತ್ತೆ, ನಿಜಾನೇ மச்சா. அது இன்னொரு பாயிண்ட் இருக்குடா மச்சா, 2 வழி இருக்குது இல்லையா, இங்கிருந்து தெரியுமே. ನೋಡಿ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಎಲ್ಲರೂ ಇರ್ತವ್ರೆ. ಸಾಕಾಗ್ಬಿಡ್ತು ಎಲ್ಲ ಕಲ್ಲು ಗುಡ್ಡ ಎಕ್ಕಿ. ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಸ್ಟೆಪ್ಸ್ ಎಕ್ಕಿದ್ದೀವಿ ಅಂತ. ಹಬ್ಬ ಬಾಕ್ಸಲ್ಲಿ ಬ್ರೆಡ್ಡು ಎಲ್ಲ ತೊಗೊಂಡಿರ್ತೀನಿ. ಸಾಕಾಗ್ಬಿಟ್ಟು ಅವ್ರು ನೀರೇ ಕುಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಅವ್ರ ಹತ್ರ 2 ಬಾಟ್ಲು, ನಮ್ಮ ಹತ್ರ 2 ಬಾಟ್ಲು. 2 ಬಾಟ್ಲಲ್ಲಿ 1 ಬಾಟ್ಲು ಆಲ್ರೆಡಿ ಖಾಲಿ. ಲಾಸ್ಟ್ ಬಾಟ್ಲು ತಾನೇ ಇದೆ.
ನೋಡುವ, ಮುಂದುವರಿಸ್ತೀನಿ ಸ್ವಲ್ಪ ಬ್ರೇಕ್. ಇದೇ ಫಸ್ಟ್ ಪಾಯಿಂಟು. ಸೊ ಆಲ್ಮೋಸ್ಟ್ 1500 ಕಿಟಕಿಟಗಿರ್ ಮಾಡ ಮಚ್ಚ. 4500 ಪ್ಲಸ್ ಸ್ಟೆಪ್ಸಾ. ಓಕೆ, 26,624 ಸ್ಟೆಪ್ಸಲ್ಲಿ ಇದ್ದೀವಿ ಕರೆಕ್ಟಾಗಿ. ಸೊ ಈ ಫಸ್ಟ್ ಪಾಯಿಂಟಿಗೆ ಬಂದಾಗ ನಮಗೆ ಮೇನಾಗಿ ಸಿಗೋದೇ ಇದೆ. ಸೊ ಈ ಪಾಯಿಂಟಿಗೆ ಬಂದಿದ್ದೀವಿ. ವ್ಯೂ ಮಾತ್ರ ನೋಡಿ ಏನು ಮಸ್ತಾಗಿದೆ ಅಂತ ಮಾತ್ರ. ಇದೇ ಪರ್ಫೆಕ್ಟ್ ವ್ಯೂ. ಲಾಸ್ಟ್ ಟೈಮು ನಾವು ಆ ಸ್ಪಾಟಲ್ಲಿ ನೋಡಿ, ಕೋಲಲ್ಲಿ ತೋರಿಸ್ತೀನಿ, ಆ ಸ್ಪಾಟಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ನಾವು ವೀಡಿಯೋ ಮಾಡಿದ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೇ ಸ್ಪಾಟೇ. ಸೊ ಆಲ್ ಓವರು ಪರ್ಫೆಕ್ಟ್ ಆಗೈತೆ ನೋಡಿ. ಈ ವ್ಯೂಗೋಸ್ಕರನೇ ಮೇನಾಗಿ ಬಂದಿದ್ದು. ಬೆಂಗಳೂರು ಟ್ರಾಫಿಕೇ ಇಲ್ಲ ನೋಡ್ಗುರು ಇಲ್ಲಿ. ಏನ ಅನ್ಸಲ್ರ ಪೂರ್ಣ? ಹಂಸಲ್ಲಪ್ಪ, ಹಂಸೆ ಬೇರೆ, ಇದೇ ಬೇರೆ. ಪುಡಿ ಬಾ ಒಂದು ಪೂರ್ಣ. ಅವನು ಮಸ್ತ್ ಗುರು. ಯಾವ ರೇಂಜಲ್ಲಿ ಬಂದಿದ್ದೀವಿ ಲೊಕೇಶನ್ಗೆ, ದೇವ್ರೆ. ನಮ್ಮವ್ನು ನೋಡಿ ಮಸ್ತಾಗಿ ಫೋಸ್ ಕೊಡ್ತಾವನೆ, ಬೇರೆ ಲೆವೆಲು. ಓಕೆ, ಹೇಗಿದೆ ನಿಮ್ಮ ಎಕ್ಸ್ಪೀರಿಯೆನ್ಸು ಪ್ರವೀಣ್ ಈ ಸ್ಟೆಪ್ವರೆಗೂ? ಚೆನ್ನಾಗಿತ್ತು. ಓಕೆ, ಪೀಸ್ಫುಲ್ ಆಗಿದೆ. ಓಕೆ, ಇಡೀ ವಾರ ಸ್ಟ್ರೆಸ್ಫುಲ್ ಆಗಿ ವರ್ಕ್ ಮಾಡಿ ಈಗ 2 ದಿವಸ ಪೀಸ್ಫುಲ್ ಆಗಿದೆ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಪೂರ್ಣ? ಅದ್ಭುತ. ಇದಕ್ಕಿಂತ ಇನ್ನೂ ದೊಡ್ಡ ವರ್ಡ್ ಯಾವುದಿಲ್ಲ. ಇನ್ಮೇಲೆ ಮತ್ತೆ ಮತ್ತೆ ಬರಬೇಕು, ಬರುವ ಆಸೆ ಇದೆ. ಖಂಡಿತವಾಗೂ ಬರೋದ, ಎಲ್ಲರೂ ಬರುವ. ಓಕೆ ನೋಡ್ರಪ್ಪ, ಯಾವ ಲೆವೆಲಲ್ಲಿ ನಮ್ಮವ್ರು ಇದ್ದಾರೆ. ಶಿವಪ್ಪ ಬಾಬಾ. ಪಾರ್ವತಿ ಪತೆ ಯಾವತ್ತು ಶಿವನ್ ಮುಂದ್ಗಡೆ ಇದ್ ಮಾಡ್ಕೊಂಡ್ಬಾರ್ದಪ್ಪ, ವಿಭೂತಿ ಹಚ್ಕೊಂಡ್ಬಾರ್ದು. ಸೈಡಲ್ಲಿ ಇದ್ ಮಾಡ್ಕೊಂಡು ವಿಭೂತಿ ಹಚ್ಬೇಕು. ಅದೇ ಶಾಸ್ತ್ರ. ಇದ್ರಲ್ಲಿ ಯಾವುದೇ ದೇವರಾಗಿದ್ರು ಅದೇನೆ ಮೇನ್ ಆಗಿ. ಅದು ಹೆಂಗೆ ಹೇಳೋದು, ಅಂಥವ್ರನ್ನೆಲ್ಲ ಕ್ವಶನ್ ಕೇಳೋರ್ಗು ಫುಲ್ ಬ್ಯಾನ್ ಮಾಡಿ. ವಿಭೂತಿನ ಯಾಕೆ ಆ ಥರ ದೇವ್ರ ಮುಂದೆ ಇಡಬಾರ್ದು ಅಂತ ನೀವು ಹೇಳಿ ಫ್ರೆಂಡ್ಸ್. ಎಲ್ಲರೂ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಲ್ಲ ಪರ್ಫೆಕ್ಟ್ ಆಗಿತ್ತಂದ್ರೆ ಮುಂದುವರಿಸುವ. ಒಂದು ಮರ್ಯಾದೆನೆ, ನಮ್ಮ ಶಿವಪ್ಪ ಅಂದ್ರೇ ಮರ್ಯಾದೆನೆ. ಶಿವಪ್ಪಗೆ ಎಲ್ಲ ಸಾಂಬಲ್ರಾ. ಆಶಸ್ ಆಫ್ ದಿ ಹ್ಯೂಮನ್ ಆಶಸ್ தான் இது கம்ப்ளீட் ஆகும். நம்ம மண்ணிலே பிறந்து மண்ணா போறன்றது ஒரு அறிகுறி. அது அந்த தரகுரிக்கு போய் சொல்ற பத்தியா? நீ வீடியோ ஆன் பண்ணிட்டு நீ இந்த மாதிரி பேசுற பத்தியா? நீ சூப்பர். ஏய் ಎಲ್ಲ ಫುಲ್ ಕವರ್ பண்ணோம். ಇದು ಫುಲ್ಸ್ ಇದೆ. ಬಂದ್ರಿ, ಹತ್ತತ್ರ ಬಂದ್ರಿ. ನೆಕ್ಸ್ಟ್ ಗಡ್ಬಾರ ಸ್ಟೆಪ್ಸ್ ಅಂತಾರೆ ತಮಿಳಲ್ಲಿ, ಗಡ್ಬಾರ ಪಾದೆ ಅಂತ. ಅಂದರೆ ಎಲ್ಲ ದೊಡ್ಡ ದೊಡ್ಡ ಬಂಡೆಗಳಿಗೆಲ್ಲ ರಾಡ್ ಹೊಡೆದಿರ್ತಾರೆ, ಗಡ್ಬಾರಗಳ ಥರ ಹೊಡೆದ್ಬಿಟ್ಟು ಅದ್ರ ಮೇಲೆ ಸ್ಟೆಪ್ಸ್ ಥರ ಒಂದು ಸ್ಟೀಲ್ದು ಕಟ್ಟಿರ್ತಾರೆ. ಅದರಲ್ಲಿ ಎಕ್ಕೋ ಥರ ಇರುತ್ತೆ. ಇವಾಗ ಆಲ್ರೆಡಿ ನಾವು ಅಂದ್ಕೊತೀವಿ ನಮ್ಮಿಂದ ಆಗ್ತಿಲ್ಲ ಅಂತ. ಎಷ್ಟು ಲೇಡೀಸ್ಗಳು ಎಕ್ತವ್ರೆ ಗೊತ್ತಾಗರು, ಎಷ್ಟು ಜನ ಎಕ್ತವ್ರೆ, ಎಷ್ಟು ಜನ ಇಳಿತವ್ರೆ. ಮೇ ಬಿ ನಿಮ್ಗೆ ಕಾಣಿಸ್ತಿರ್ಬೋದು. ಅಲ್ಲಿ ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಕಮ್ಮಿ ಇರೋದ್ರಿಂದ ನನಗೂ ಕಾಣಿಸ್ತಿಲ್ಲ. ಹೋಗ್ತಾ ಇದ್ದೀನಿ. ಬಂದ್ರಿ, ಹತ್ತತ್ರ ಹೋಗ್ತಾ ನೋಡ್ರಪ್ಪ. ನೀವು ಹೇಳ್ತೀರಲ್ವ, ಗಡ್ಬಾರ ಪಾದೆ ಸ್ಟಾರ್ಟ್ ಆಗಿದೆ, ಮುಂದಿದೆ. ರಿಟರ್ನ್ ಇದೆಯೋ ಜಾಗ ಇದು, ನಿಮಗೆ ಮೇ ಬಿ ಕಾಣಿಸ್ತಿರ್ಬೋದು. ಅಲ್ಲಿ ಎಲ್ಲರೂ ಇಳಿತವ್ರೆ ನೋಡಿ, ಅದೇ ಗಡ್ಬಾರ ಪಾದೆ ಅನ್ನೋದು. ಸೊ ಶೂಸು ಕೆಳಗಿಂದನೇ ಹಾಕ್ಕೊಂಡು ಬಂದ್ರಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿರೋದಕ್ಕೆ ಸೆಕೆಂಡ್ ಟೈಮ್ ಅದೇ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇರಬಾರ್ದು ಅಂತ ಶೂ ಹಾಕ್ಕೊಂಡು ಬಂದ್ರಲ್ವ. ಇವಾಗ ತೆಗಿಯೋ ಸಿಚುವೇಶನ್ ಬಂದಿದೆ. ಸೊ ಇದಕ್ಕೆ ಮೇಲೆ ಸ್ಲಿಪ್ಪರ್ಸ್ ಅಲೌಡ್ ಇಲ್ಲ. ಬಂದ್ರಿ ಇವರು ನೋಡು. ಓಕೆ, ಆಲ್ರೆಡಿ ರಿಜಿಸ್ಟರ್ಡ್ ಪ್ಲೇಸ್ ಇಸ್ ರಿಜಿಸ್ಟರ್ ಫಾರ್ ಸ್ಲಿಪ್ಪರ್ಸ್.
ಬಾ ನೋಡ್ದ ಗುರು ಹೆಂಗೆ ಎಕ್ತವ್ರೆ ಅಂತ. ಏನಪ್ಪ ಸಡನ್ನಾಗಿ ಕ್ಲಾರಿಟಿ ಚೇಂಜ್ ಆಗಿದೆ ಅಂದರೆ ಮೊಬೈಲೇ ಚೇಂಜ್ ಮಾಡಿದ್ದೆ ನಮ್ಮ ಫ್ರೆಂಡ್ ಹತ್ರ. ಕಸ್ಟಮರ್ ಅಲ್ಲಪ್ಪ ಅವರು, ನಮ್ಮ ಸಬ್ಸ್ಕ್ರೈಬರ್ಸು. ಹೆಂಗೆ ಡಾಕ್ಟರ್ ಬ್ರೋಗೆ ದೇವರು ಅಂತೀವೋ ಆ ಥರನೇ ನೋಡ್ರ. ನೋಡಿ ಇದರಲ್ಲಿ ಕ್ಲಿಯರಾಗಿ ತೋರಿಸೈತೆ 1986 ಇಲ್ಲ 1886 ಗೊತ್ತಿಲ್ಲ. ಯಾರೋ ಬರ್ದಿದ್ದಾರಪ್ಪ ತಮಿಳ್, ನನಗೆ ಗೊತ್ತಿಲ್ಲ ಓದೋಕ್ಕೆ. ತಮಿಳೋನಾಗಿ ತಮಿಳೋನ್ಗೆ ಮಾತ್ರನೇ ಹೆಸ್ರಿಗೆ, ಆದರೆ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬರೀ ಕರ್ನಾಟಕ. ಸೊ ನಾವು ಕನ್ನಡಿಗರು. ಇರಿ ಒಂದು ನಿಮಿಷ, ಅಲ್ಲಿ ನೋಡಿ ನಮ್ಮ ಹುಡುಗ ಅಲ್ಲಿದ್ದಾನೆ ನೋಡಿ. ಈ ಕಡೆ ನೋಡಿ ಹೇಗಿದೆ ಅಂತ ಹಿಂದ್ಗಡೆ ಯಾವ ರೇಂಜಿಗೆ ಎಕ್ಕಿ ಬಂದಿರ್ತೀವಿ ನೋಡಿ. ಜನನೇ ಇಲ್ಲ, ಅಮ್ಮ ಬೀಜ ಬೈಕ್ ಬರುತ್ತೆ. ವ್ಯೂ ಮಾತ್ರ ನೋಡಿ, ನೋಡಿದ್ರಾ ವ್ಯೂ ಪಾಯಿಂಟ್ ಮಸ್ತಾಗಿದೆ ನೋಡಿ. ಇಲ್ಲೇ ನೋಡಿ ನಾರ್ಮಲಾಗಿ ಹೇಗಿದೆ ಅಂತ. ನಾನು ಇನ್ನೂ ಇವಾಗ ಹಂಗೋಗಿ ಅಲ್ಲೆಲ್ಲ ಎಕ್ಬೇಕು ಗುರು. ನಾನು ಬರ್ತೀನಿ ಗುರು ರಿಟರ್ನ್. ನೋಡ್ರಪ್ಪ, ನೋಡಬೇಡಿ ಅಂತ ಇವಾಗ ಹೇಳಿದೆ, ಆದ್ರೂ ಪರವಾಗಿಲ್ಲ ನೋಡುವ ಯಾವ ರೇಂಜಲ್ಲಿ ಐತೆ ನೋಡ್ರಿ ಲೊಕೇಶನು. ನಾನು ಎಕ್ತೀನಿ, ನೀವು ಜೊತೆಲೇ ಬನ್ನಿರಿ ನೆಕ್ಸ್ಟ್ ಟೈಮ್ ಬಂದಾಗ. ಒಂದೊಂದು ಸ್ಟೆಪ್ಪು ಅದು ಹೆಂಗೆ ಮಾಡಿರ್ತಾರೆ ಜನ ಆ ಕಾಲದಲ್ಲಿ. 1500 ವರ್ಷಕ್ಕಿಂತ ಹಿಂದೆಯಿಂದ ಇದೆ ಅಪ್ಪ ಇದು ಪರ್ವತ ಮಲೆ. ಅಂದರೆ ಇದ್ರ ಹಿಸ್ಟ್ರಿ ಏನಂದರೆ, ಹಿಸ್ಟ್ರಿ ನಾನು ಆಮೇಲೆ ಹೇಳ್ತೀನಪ್ಪ, ಸದ್ಯಕ್ಕೆ ಆಗ್ತಿಲ್ಲ. ಓಂ ನಮಃ ಶಿವಾಯ. ಯಾವುದೇ ಕಾರಣಕ್ಕೂ ಯಾವುದೇ ಇದು ಇಲ್ಲದೆ ಹುಷಾರಾಗಿ ಆರಾಮಾಗಿ ಎಕ್ರಿ ನೋಡ್ರಿ. ನಿಮ್ಗೆ ಅನಿಸ್ಬೋದು ನಾನು ಇಲ್ಲೇ ಪಕ್ಕದಲ್ಲಿ ಎಲ್ಲೋ ನಿಂತ್ಕೊಂಡು ಹಿಡಿತಾ ಇದ್ದೀನಿ ಅಂತ. ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗಲ್ಲ ನೀವು. ಅದರಲ್ಲೂ ಈ ಪೇಷಂಟ್ಸ್ ಥರ ಇರೋರು, ಅನ್ಫಿಟ್ ಇರೋರು, ಈ ದಪ್ಪ ಇರೋರು ಎಲ್ಲ ಎಕ್ಕಿ ಇಲ್ಲಿ ಸಾಧಿಸಿ ತೋರಿಸ್ತಾರೆ. ಅವ್ರು ಸಾಧಿಸಿ ತೋರಿಸೋದಕ್ಕೂ ನಾವು ಇರೋದು ಫಿಟ್ಗೂ ಎಕ್ಕಕ್ಕೂ ಸಂಬಂಧನೇ ಇಲ್ಲ ಅವರು. ಎಕ್ಕಷ್ಟೊಳಗಡೆ ಜೀವ ಬಾಯಿಗೆ ಬರ್ತಿದೆ ನನಗಂತೂ. ಆಲ್ರೆಡಿ ಬಂದ್ಬಿಟ್ಟಿದೆ. ಆ ಅಪ್ಪನ್ನ ನಾನು ನೋಡಿದ ತಕ್ಷಣ ಎಲ್ಲ ಜೀವನೂ ಬಂದ್ಬಿಡುತ್ತೆ ನನಗಂತೂ. ರಿಟರ್ನು ಎಕ್ತೀನಿ. ಓಂ ನಮಃ ಶಿವಾಯ. ಒಂದೊಂದು ಸ್ಟೆಪ್ಪು ಹುಷಾರಾಗಿ ನೋಡ್ಕೊಂಡು ಇಡಬೇಕಪ್ಪ. ತಮಾಷೆ ಅಲ್ಲ ಗುರು ಇದು ಎಕ್ಕೋದು. ವಾವ್, ಇದು ಸೆಕೆಂಡ್ ಪಾಯಿಂಟು. ದಿಸ್ ಈಸ್ ದಿ ಪಾಯಿಂಟ್, ಸೆಕೆಂಡ್ ಪಾಯಿಂಟ್. ಪಾರ್ವತಿ ಪತ್ತೆ, ಹರ ಹರ ಮಹಾದೇವ್. ನೆಕ್ಸ್ಟ್ ಕ್ಯಾಮ್ರಾ ಓಪನ್ ಮಾಡೋಣ. ಎಲ್ಲಿಂದ ಬಂದಿ ನೋಡಿ, ಇನ್ನೂ ಆಗಿದೆ. ಬೆಟ್ಟ ಫುಲ್ ಕಾಣಿಸ್ತಾನೆ ಇಲ್ಲ ಅವರು. ಲಾಸ್ಟ್ ಟೈಮ್ ಬಂದಾಗ ಯಾವ ಲೆವೆಲಲ್ಲಿ ಇತ್ತಂದರೆ ಸೂಪರು ನೋಡಿ. ಇದೊಂದು ಪಾದೆ, ಇದೊಂದು ದೇವರು ಶಿವಪ್ಪ ಇದ್ದಾರೆ. ರಿಟರ್ನ್ ಇಳಿಬೇಕಂದ್ರೆ ಹಿಂಗೆ ಇಳಿಬೇಕು. ಅವ್ನು ತರ್ಕೂರಿ ಹಿಂಗೆ ಎಕ್ಬಿಟ್ಟಿದ್ದಾನೆ ಜಮೀಲ. ನೋಡ್ರಪ್ಪ ಹೇಗಿದೆ ಅಂತ ಮಾತ್ರ ನೋಡಪ್ಪ. ಎಲ್ಲ ಇಲ್ಲಿ ಮೇಲೆ ಎಕ್ಕಿ ನೆಕ್ಸ್ಟು ಚೈಕೆ ನೋಡಿ ಯಾವ ರೇಂಜಲ್ಲಿ ಫಾಗು. ಸುನೀಲೆಲ್ಲ ಎಕ್ಕಕ್ಕೆ ಚಾನ್ಸೇ ಇಲ್ಲ. ಆದರೆ ಜೊತೇಲಿ ಎಲ್ಲರೂ ಹುಡುಗರು ಇರೋದ್ರಿಂದ ಕನ್ಫರ್ಮ್ ಎಕ್ತಾನೆ. ಹಂಗ ನೋಡೋಣ, ಈ ವಿಡಿಯೋ ನೋಡ್ಬಿಟ್ಟಾದ್ರೂ ಅವ್ನು ಹೇಳ್ತಾನ ನೋಡೋಣ ಎಕ್ತಾನ ಇಲ್ವಾ ಅಂತ. ನನಗೇನು ಅನಿಸ್ತಿದೆ ಅಂದರೆ ಖಂಡಿತವಾಗೂ ಎಕ್ತಾನೆ ಅಂತ ಅನಿಸುತ್ತೆ. ನಾವು ಹುಡುಗರೆಲ್ಲ ಎಕ್ಕೋದ್ರಿಂದ ನೋಡೋಣ. ಸುನೀಲ್, ಈ ವಿಡಿಯೋ ನೋಡ್ಬಿಟ್ಟು ನೀನೆಲ್ಲಿ ಮಚ್ಚ ನಿನ್ನೆಯಿಂದ ಎಕ್ಕೋಕ್ಕಾಗುತ್ತಾ ಇಲ್ವಾ ನಾನು ಮೆನ್ಷನ್ ಮಾಡ್ತೀನಿ ನಾನು ಮೋನಿಷ್ನ. ಸ್ವಲ್ಪ ಹೊತ್ತು ಕುತ್ಕೊಂಡು ಬಿಡೋಣ, ಆಗ್ತಿಲ್ಲ ನೋಡಿ. ಊಟಕ್ಕೆ ಹೇಗೆ ಹೋಗಬೇಕು ನಾನು ಹೇಳಿದ್ನಲ್ವ, ಬಿಲ್ಡಿಂಗು ಅದೇ ಇದು. ಓಕೆ ನೋಡ್ರಪ್ಪ, ನಮ್ಮ ಹುಡುಗರು ಎಲ್ಲರೂ ಇಲ್ಲಿಗೆ ಬಂದು ರೀಚ್ ಆದ್ರಿ. ಲಾಸ್ಟ್ಗೂ ದೇವ್ರು ಬಂದು ಆ ಕಡೆ ಇರೋದು, ಇದು ಬಂದು ದೇವ್ರಿಗೆ ನಾವು ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ. ಆದರೆ ಇಷ್ಟಪಟ್ಟಿನೇ ಫಸ್ಟ್ ಡಿಸಿಷನ್ ತೊಗೊಂಡಿದ್ದು. ನೋಡಿರಿ ಲೊಕೇಶನ್ಗೆ ಬಂದ್ರಿ.
ಕಮಾನ್ ಬಾಯ್ಸ್. ಇದು ಬಿಲ್ಡಿಂಗ್ ಒಳಗಡೆ ಬರಬೇಕು ಊಟಕ್ಕೆ. ಸೊ ಪೂರ್ಣದಾಯಿತು, ನಂದಾಯಿತು, ಮುಗಿಸ್ಕೊಂಡು ಹಿಂಗೆ ಬಂದ್ರಿ. ನಾವು ಫೋಟೋ ಹಿಡಿಯೋಕ್ಕಾಗಲಿಲ್ಲ ತಿನ್ನೋ ಟೈಮಲ್ಲಿ. ಸೊ ಹಂಗೆ ಬೇರೆಯವ್ರು ತಿಂತಿರೋದನ್ನ ಹಂಗೆ ಫೋಟೋ ನೋಡಿ ಈ ಥರ ತಟ್ಟೆಲ್ಲೇ ಗಂಜಿನೂ ಅನ್ನ, 1 ಸ್ಪೂನ್ ಉಪ್ಪಿನಕಾಯಿ ಕೊಡ್ತಾರೆ. ಸೊ ಎಲ್ಲ ಮುಗೀತು. ದೇವರು ಫಸ್ಟು ಇಲ್ಲಿ ಊಟ ಮಾಡಿಕೊಂಡು ದೇವ್ರನ್ನ ನೋಡ್ಕೊಂಡು ಬನ್ನಿ ಹೋಗೋಣ. ದೇವಸ್ಥಾನ ಅಲ್ಲಿದೆ ನೋಡ್ರಪ್ಪ, ಅದೇ ಮೇನ್ ಹೀಗೆ ಏಕೆ ಹೋಗಬೇಕು ದೇವಸ್ಥಾನಕ್ಕೆ. ನೋಡಿ ಅಲ್ಲಿದೆ ದೇವಸ್ಥಾನ, ಶಿವನ ದೇವಸ್ಥಾನ. 4600 ಅಡಿಗೆ ಬಂದು ಖುಷಿ ಆಯಿತು. ಮೇನಾಗಿ ನಾನು ಶಿವಪ್ಪನ ನೋಡಿದ್ನಲ್ವ, ಕಣ್ಣಾರೆ ನೋಡಿ ನನಗೆ ಒಂಥರ ಸಂತೋಷ ಆಯಿತು. ಸೊ ಈ ವಿಡಿಯೋಸ್ ನಿಮಗೋಸ್ಕರನೇ ನಾನು ಮಾಡಿದ್ದು, ರಿಸ್ಕ್ ಎತ್ಕೊಂಡು. ರಿಟರ್ನ್ ಇಳಿತಾ ಇದ್ದೀವಿ ಬಾಯ್ಸ್, ನೋಡ್ಕೊಳ್ರಪ್ಪ. ವಿ ಆರ್ ಗೆಟಿಂಗ್ ಬ್ಯಾಕ್. ಪಾರ್ವತಿ ಶಿವ, ಓಂ ನಮಃ ಶಿವಾಯ. ಫುಲ್ ಜೋಶಲ್ಲಿ ಹೋಗ್ತಾವ್ರೆ ಇಳಿಬೇಕು ಅಂತ. ಇವಾಗ ಎಲ್ಲೂ ನಾನ್ ಸ್ಟಾಪ್ ಇಲ್ಲ, ಹೋಗ್ತಾ ಇರೋದೆ. ಆಲ್ರೆಡಿ ಲೈಟಾಗಿ ಕತ್ಲಾಗ್ತಾ ಬರ್ತಿದೆ. ಹೆಂಗೂ ಟಾಸ್ಕ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಆಲ್ರೆಡಿ ಎಲ್ಲಿ ಕತ್ಲಾಗುತ್ತೆ, ಏನಾಗುತ್ತೆ, ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಬೇರೆ ಕೆಳಗೆ ಹೋಗೋಕ್ಕೆ. ಕೊನೆಗೂ ದೇವ್ರನ್ನ ನೋಡಿ ಸಂತೋಷದಿಂದ ಎಲ್ಲ ಕೆಳಗೆ ಇಳಿತಾ ಇದ್ದೀವಿ. ಅರ್ಧ ಭಯನೂ ಆಗ್ತಿದೆ, ಎಷ್ಟೊತ್ತೊಳಗಡೆ ಇಳಿದು ಬಿಡ್ತೀವೋ ಅನ್ನೋದು. ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಇಳಿತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಹುಷಾರಾಗಿ ಹೋಗಿ ಹುಷಾರಾಗಿ ಬರಲಿ. ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಕ್ಕಿರ್ತಾರೆ, ವಯಸ್ಸಾದವರೆಲ್ಲ. ಎಲ್ಲರೂ ಹುಷಾರಾಗಿ ಹೋಗಿ ಸೇರಲಿ. ನೋಡಿ ಗಣಪತಿನ ಕೆತ್ತಿದ್ದಾರೆ ಕಲ್ಲಲ್ಲಿ. ಸೊ ಇದು ನಾರ್ಮಲ್ ಅಲ್ಲ, ನೋಡಿ ಎಷ್ಟು ಡೀಪಾಗಿದೆ. ಒಂದು ಸಲ ಬೇರೆ ಲೆವೆಲಲ್ಲಿ ಒಂದು ಬ್ಯಾಡ್ ನ್ಯೂಸು ಇತ್ತು ಇಲ್ಲಿ. ಸೊ ಎಕ್ಸಿಟ್ ಆಗೋ ಜಾಗ ಇದೆ. ಆವಾಗಲೇ ಹೇಳಿದ್ನಲ್ವ, ಈ ಕಡೆಯಿಂದ ಇಳಿಯೋ ಜೇಮ್ಸ್, ಆ ಕಡೆ ಎಕ್ಕದಲ್ಲ ಇದು ಅಂತ. ಸೊ ಈ ಎಕ್ಸಿಟ್ ಜಾಗಕ್ಕಿಂತ ಹಿಂಗಿಂದನೇ ಹೋಗಬೇಕಾಗುತ್ತೆ ನಾವು. ನೋಡಿ ಹೋಗ್ತಾ ಇದ್ದೀವಿ. ಆ ಬಿಲ್ಡಿಂಗ್ನ ಹೆಂಗೆ ಕಟ್ಟಿರ್ತಾರೆ ಆ ಬಂಡೆ ಮೇಲೆ ಅನ್ನೋದೇ ನನಗೆ ಇವಾಗಲೂ ಒಂಥರ ಭ್ರಮೆ. ಅದು ಹೆಂಗೆ ಕಟ್ಟಿರ್ತಾರೋ ಅಪ್ಪ, ಇಂಜಿನಿಯರಿಗೆ ಒಂದು ದೊಡ್ಡ ಸಲ್ಯೂಟ್ ಕೊಡ್ತೀನಿ ಗುರು. ಬೆಂಗಳೂರಲ್ಲಿ ಎಷ್ಟೋ ಮುಳುಗೋಗ್ಬಿಟ್ಟಿದೆ. ನೀನು ಬರಲೇ ಬೇಡವಾ, ಬಾ ಅಡಿ ನೋಡು ಗುರು ಹೇಗಿದೆ ಇದು ಇಲ್ಲಿಯದು ಎಕ್ಸಿಟ್ ಜಾಗ. ಇದು ನನ್ನ ಕಾಲ್ಗಿಲ್ಲ, ಫುಲ್ಲು ನಡ್ಕ, ಫುಲ್ ವೈಬ್ರೇಷನ್ನೇ. ನೋಡಿ ಆಲ್ರೆಡಿ ಎಲ್ಲ ಸಿಲ್ ಆಗಿದೆ. ಸರಿ ಹೊರಡನ್ವಾ. ನಾವು ಬಂದಿರೋ ದಾರಿ ಕೂಡ ಹೋಗ್ಬಿಡ್ಬೋದು ಗುರು. ಇಲ್ಲಿಂದ ಬಂದಿದ್ದಾರಲ್ಲ ಈ ದಾರಿ, ಝೂಮ್ ಮಾಡ್ತೀನಿ ನಿಮ್ಗೆ ಹೇಳಿರ್ತೀನಲ್ಲ, ಇಲ್ಲೊಂದು ದಾರಿ ಇದೆ, 2ನೇ ದಾರಿ ಅಂತ. ಈ ದಾರಿ, ಆ ದಾರಿಯಲ್ಲಿ ಬರೋಷ್ಟೊಳಗಡೆ ರಿಟರ್ನ್ ಹೋಗೋಷ್ಟೊಳಗಡೆ ಸಾಕಾಗ್ಬಿಟ್ಟಿರುತ್ತೆ ಅವ್ರಿಗೆ. ಆಲ್ಮೋಸ್ಟ್ ಇವಾಗ ನಾವು ರಿಟರ್ನ್ ಆಗೋಕ್ಕೇ ಒಂದು 7 ಗಂಟೆ ಆಗ್ಬಿಡುತ್ತೆ ಅನಿಸುತ್ತೆ. 7 ದಿನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. உன்னடா அவ்வளோ ஈஸியாக சொல்கிறேன், இப்படி தான் காட்டுறான். ஆமாம் ப்ரோ, இது வழி வேற இல்லை, எதுவுமே இல்லை. மச்சான் ஆட கட்டாய் போத்தோம் மச்சான். இது மாத்திரமே திகே மேலே சாப்பாடு போட்டாங்க. ஏய் மச்சான் இப்போதான் வராರ ಮೇಲೆ. ಸೊ ರಿಟರ್ನ್ ಬರ್ತಾ ಇದ್ದೀವಿ, ಇಳಿತಾ ಇದ್ದೀವಿ. ಮುಗಿದು ನಮ್ಮದು ಇನ್ನೂ ಇದೆ. ಹೆಂಗೆ ಹೋಗ್ತಾಯಿದ್ದೀವೋ ಹಾಗೆ ಹೋಗ್ತಾಯಿದ್ದೀವಿ. ಕೆಳಗೆ ಇಳಿದ ಮೇಲೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಏನಾಗುತ್ತೆ ನೋಡೋಣ. ಇವ್ನು ನೋಡಿದ್ರೆ ಯಾವಾಗಲೂ ನಂದ ಹಿಡಿಬೇಡ ಅಂತವನೆ. ಅದು ಏನು ಇವ್ನು ವಿಡಿಯೋ ಹಾಕ್ಬಿಟ್ರೆ ಏನು ಮರ್ಡರ್ ಕೇಸಲ್ಲಿ ಏನೋ ಪಿಟ್ಟಾದ ಅಂತಾರ ಇದು ಮಾಡ್ತಾವನೆ. ನೋಡಿ ಎಕ್ಸಿಟ್ಗೆ ಹೋಗೋ ಜಾಗ ಇದು. ಎಕ್ಸಿಟ್ ದಾರಿನೇ ಬೇರೆ, ಎಂಟ್ರೆನ್ಸ್ ದಾರಿನೇ ಬೇರೆ. ನೋಡಿ ಅಲ್ಲಿದೆ ತರ್ಕುರಿ ಜಮೀಲಾ. ಏನು ಮಸ್ತಾಗಿದೆ ನೋಡಪ್ಪ ಇವ್ರ ಫ್ಯಾಮ್ಲಿ. ಏನು ಮಸ್ತಾಗಿ ನೆಮ್ಮದಿಯಾಗಿ ಮಲ್ಕೊಂಡಿದೆ ಅದು.
ಬದುಕಿದೆ. ನಾನು ವಿಕೆಟ್ ಆಗ್ಬಿಡ್ತು ಅಂದ್ಕೊಂಡ್ಬಿಟ್ಟೆ ಗುರು. ಬಾ ಸನ್ಸೆಟ್ಟು 90 ಡಿಗ್ರಿ ಸ್ಲ್ಯಾಂಟ್ ಅಪ್ಪ. ಆರಾಮಾಗಿ ಹೋಗ್ಬೇಕು. ಒಂದೊಂದು ಸ್ಟೆಪ್ಪು ತುಂಬ ಮುಖ್ಯ. ಆಗ್ತಿಲ್ಲ ಗುರು, ಭಯ ಆಗ್ತಿದೆ. ಎಷ್ಟು ಸಲ ಬಂದ್ರೂ ಜೀವಕ್ಕೆ இது புறா அது பிடிக்காத இது புறா ನೋಡಿ ಅಲ್ಲಿ ಅನ್ನ ಬ್ಲೂ ಕಲರ್ ಹೋಗ್ತಿದ್ರು ನೋಡು, ಆ ಸ್ಪಾಟಲ್ಲಿ ನಾವು ಹೋಗ್ಬೇಕು ಗುರು. ಕೆಳಗಡೆ ಇಳಿಬೇಕು. ಬೇಸಿಗೆ ಅದೇ ಇವಾಗ. நீ பார்த்து இறங்கடா மண்டை. அதேதான் ನೋಡಿ ಎಲ್ಲೆಲ್ಲಿಗೆಲ್ಲ ನಾವು ಬಿಲ್ಡ್ ಮಾಡಿ ಇಕ್ಕಿದ್ದಾರೆ ಗುರು. ಇದು ಮೆಟ್ಲು ಗಿಟ್ಲೆಲ್ಲ. ಬೇರೆ ರೋಮ್ ಕಾಂತ ಹೋಗ್ರೋ ரோம்ல இருக்குதா காத்துல இருக்குதா வாயில இருக்குதா இல்ல இதுதா அப்படிலாம் பண்ண மாட்டாங்க மச்சான். நம்மலாம் தூண் மாதிரி இல்ல எனக்கு தெரியல, நீ சொல்லு. எந்த கோர்ஸ் எடுத்துற? இல்ல நான் கோர்ஸ் நான் படிக்கவே இல்லடா, படிக்காதவன்டா நான். ஃபைனல் இயர்ல உனக்கு எலக்ட்ரிக் சப்ஜெக்ட்ஸ் இருக்கும். எலக்ட்ரிக் சப்ஜெக்ட் இருக்குமா மச்சான்? ஃபைனல் இயர்ல எலக்ட்ರಿಕ್ ಸಬ್ಜೆಕ್ಟ್ இருக்கும். ನೋಡ್ರಪ್ಪ ಸನ್ಸೆಟ್ಟು ಏನು ಮಸ್ತಾಗಿದೆ. ಅಬ್ಬಾ ಫ್ರೆಂಡ್ಸ್, ಲಾಸ್ಟ್ಗೂ ನಾವೆಲ್ಲರೂ ಇಳಿತಾ ಇದ್ದೀವಿ. ವಿ ಆರ್ ಗೆಟಿಂಗ್ ಡೌನ್. ಸೊ ಕ್ಯಾನ್ ಯು ಪ್ಲೀಸ್ ಚೆಕ್ ದಿಸ್ ವ್ಯೂ. ಆಲ್ಮೋಸ್ಟ್ 6-7 ಆಗ್ತೈತೆ. ಇಟ್ಸ್ ಆಲ್ಮೋಸ್ಟ್ 6-7. ಅಬ್ಬಾ ಕಾಲೆಲ್ಲ ಫುಲ್ ನಡುಕ್ತೈತೆ. ತಗ 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 ತಗ. ಓಕೆ, ನೈಸ್ ಜಂಪ್ ಬಡಿ. ದಮಿಲಾ 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 ಜೈ ಮಹಾದೇವ್. ಹರ ಹರ ಮಹಾದೇವ್. ಏನೋ ಸೊಲ್ಲೋಣ ಎದುರ್ಪಾತಲ್ಲ. ಚಳಿ ಬೇರೆ ತೆಗಿಯೋಕ್ಕಾಗ್ತಿಲ್ಲ ಗುರು. ಇಲ್ಲಿ ವಿಡಿಯೋ ಆಲ್ಮೋಸ್ಟ್ ಆಯಿತು. ಟೈಮ್ ಹೋಗ್ತಾ ಇದ್ದೀವಿ. ಪ್ರೇಮಿ ವಾಡ ಪ್ರವೀಣ್ ಹುಡುಗ ಜಾರ್ಬಿಟ್ನಪ್ಪ. ಕೈಯೇನು ನೆಮ್ಮದಿಯಾಗಿ ಹೋಗ್ಬೇಕು, ನೆಮ್ಮದಿಯಾಗಿ ಬರಬೇಕು ಅನ್ನೋ ಥರ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು. ಸೇಫಾಗಿ ಬಂದ್ವಿ, ಇವಾಗ ಸೇಫಾಗಿ ಹೋಗ್ಬೇಕು ರಿಟರ್ನು. ಜಾಕಿ ಚಾನ್ ಎಲ್ಲ ಜಂಪ್ ಮಾಡೋ ಥರ ಎಲ್ಲ ಈ ಜಂಪಿಂಗ್ ಗಿಂಪಿಂಗ್ ಎಲ್ಲ ಮಾಡಿದ್ರೆ ಫುಲ್ ಚಾಕ್ಲೇಟೆ. ಹಾಂ ಬಾ. ಜಮೀಲಾ ಊರ ಮೇಲೆ ಕರ್ಕೊಂಡು ಹೋಗ್ಬಿಟ್ಲು. ಓಕೆ, ತಿರ್ಗಾಕ್ಕೆ ಸಿಗುವ. ನಾವೊಂದು 10-20 ನಿಮಿಷ ಹೋದರೆ ಫುಲ್ ಕತ್ಲಾಗ್ಬಿಡುತ್ತೆ. ಕಾಡು ಕತ್ಲಲ್ಲಿ ಹೇಗೆ ನಡ್ಕೊಂಡು ಹೋಗ್ತೀವಿ ಪರ್ವತ ಮಲೆಯಿಂದ ಅಂತ ನಾವು ನಿಮಗೆ ವೀಡಿಯೋ ಅದ್ರಲ್ಲಿ ಹಾಕ್ತೀನಿ, ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ ನೋಡಿ. ಓಕೆ ಬಾಯ್. ಈ ಮಧ್ಯರಾತ್ರಿಯಲ್ಲಿ ಕಾಡು ಮಧ್ಯೆ ಸಿಗಾಕೊಂಡಿದ್ದೀನಿ. ಪರ್ವತ ಮಲೆ ಕಾಡು ಸಾಧಾರಣವಾಗಿಲ್ಲ. ಪ್ರತಿ ಹೆಜ್ಜೆ ನೋಡಿ ಎಷ್ಟು ಕ್ಲಿಯೇನ ತಿಳಿಸ್ತಿದೆ. ನನಗೆ ಬೇರೆ ಲೊಕೇಶನ್ ಬೇರೆ ಗೊತ್ತಾಗ್ತಿಲ್ಲ. ಈ ಥರ ಲೈಟ್ ಹಾಕ್ಕೊಂಡು ಟಾರ್ಚ್ ನೋಡಿಕೊಂಡೆ ಡೈರೆಕ್ಷನ್ ಹಾಕಿರೋದನ್ನ ನೋಡ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಶಾಂತವಾಗಿದೆ. ನಾನು ಹಾರ್ಟ್ ಬೀಟು ಕೇಳಿಸ್ತಿದೆ. ಬಂದುಬಿಟ್ಟೆ, ಬೇರೆ ಚಾರ್ಜ್ ಬೇರೆ ಕಮ್ಮಿ ಇದೆ. ಟಾರ್ಚ್ ಲೈಟ್ ಬೇರೆ ಬಿಟ್ಟು ಆನ್ ಆಗ್ತಿದೆ.
ನೋಡಿ ಆ ಲೈಟ್ ಬಂತಲ್ವ, ಆ ಸೈಡೇ ಹೋಗ್ಬೇಕು ನಾವು ಮುಂದೆ. ಇವಾಗ ಹೋಗ್ತಾ ಇದ್ದೀನಿ. ಎಷ್ಟು ಶಾಂತವಾಗಿದೆ ಅಂದರೆ ಅಷ್ಟು ಶಾಂತವಾಗಿದೆ ಇದು ಲೊಕೇಶನ್ ಮಾತ್ರ. ವಾಯ್ಸ್ ಕೇಳಿಸ್ತಿದೆ ನಮ್ಮ ಹುಡುಗರದು, ಮುಂದೆ ಇಲ್ಲಾಂದರೆ ಈ ಥರ ಅಂತ ನೋಡೋಣ. ಇಲ್ಲೇ ಕುತ್ಕೊಂಡಿದ್ದಾರೆ, ಸೈಲೆಂಟಾಗಿದೆ, ಏನೂ ಮಾತಾಡಿಲ್ಲ ಹಂಗೆ ಬರೀ ನನ್ನನ್ನೇ ನೋಡ್ತವ್ರೆ, ಉಗೀತವ್ರೆ. ಅದು ಟಾರ್ಚ್ ಲೈಟ್ ಕೊಡು ಮಂಡೆ ಒಂದು ನಿಮಿಷ. ಇದು ಅವ್ನ ಕೈಲಿ ಕೂತ್ರಿ ವ್ಲಾಗ್ ನನ್ನ ಮಗ. ಕೊನೆಗೆ ನಾವು ಎಕ್ಸಿಟ್ ಆಗೋ ಜಾಗಕ್ಕೆ ಬಂದ್ರಿ. ಸೊ ಸ್ಟ್ರೀಟ್ ಲ್ಯಾಂಪ್ ನೋಡಿದೆ, ಒಂಥರ ಖುಷಿ ಆಯಿತು, ಬಂದು ಹುಷಾರಾಗಿ ರೀಚ್ ಆದ್ರಲ್ವಾ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋದೆ ಇವಾಗ ನೆಕ್ಸ್ಟು ನಮ್ಮದು.